ಹಾಯ್ ಎಲ್ಲರಿಗೂ. ಹಾಗೆ ನನ್ನ ನೆಕ್ಸ್ಟ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಯಾವುದು ಅಂತಂದರೆ ಜ್ಯೋತಿರ್ಲಿಂಗ. ನನಗೆ ತುಂಬ ಇಷ್ಟ ಜ್ಯೋತಿರ್ಲಿಂಗ ಹೋಗಬೇಕು, ಹಾಗೆ ಶಕ್ತಿಪೀಠಗಳಿಗೆಲ್ಲ ಹೋಗಿ ವಿಸಿಟ್ ಮಾಡಬೇಕು, ಡಿವೈನ್ ಎನರ್ಜಿ ಇರೋವಂಥ ಪ್ಲೇಸಸ್ಗೆ ಹೋಗಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಅದರಲ್ಲಿ ಜ್ಯೋತಿರ್ಲಿಂಗ ಹೋಗಿದ್ದು ನಂಗೆ ತುಂಬಾ ಖುಷಿಯಾಯಿತು. ಆಫೀಸ್ ಕಡೆಯಿಂದ ನನಗೆ ಟ್ರಿಪ್ ಕರ್ಕೊಂಡು ಹೋಗಿದ್ದು ರಾಮೇಶ್ವರಂ ಹೋಗಿದ್ವಿ. ರಾಮೇಶ್ವರಂ ಹೋಗಿ ಬಂದೆ. ಅದಾದಮೇಲೆ ನನಗೆ ಮಧುರೈ ಮೀನಾಕ್ಷಿ ಟೆಂಪಲ್ ಅಂದರೆ ತುಂಬಾ ಇಷ್ಟ. ಯೂಶ್ವಲಿ ತಮಿಳ್ನಾಡಲ್ಲಿ ತುಂಬ ಟೆಂಪಲ್ಸ್ ಇದೆ. ತಮಿಳ್ನಾಡು ಈಸ್ ಫೇಮಸ್ ಫಾರ್ ದೇವಸ್ಥಾನಗಳಿಗೆ ಫೇಮಸ್ ಆಗಿರೋದ್ರಿಂದ ನನಗೆ ತುಂಬ ಇಷ್ಟ. ಅಲ್ಲಿರೋ ತುಂಬ ದೇವಸ್ಥಾನಗಳು. ನನಗೆ ಯಾಕೆ ಮಧುರೈ ಮೀನಾಕ್ಷಿ ಟೆಂಪಲ್ ಅಂದರೆ ಇಷ್ಟ ಅಂದರೆ ನನಗೆ ನಮ್ಮ ತಾತನ ಜೊತೆ ಹೋಗಿರೋವಂಥ ನೆನಪು ಜಾಸ್ತಿ. ನನಗೆ ತಿರುಪತಿ ಹೋದಾಗೆಲ್ಲ ನಮ್ಮ ತಾತ ಜೊತೆನೇ ಹೋಗೋದು. ಆವಾಗ ಒಂದು ಸಲ ನಮಗೆ ಕರ್ಕೊಂಡೋಗಿದ್ರು ಮಧುರೈ ಮೀನಾಕ್ಷಿ ಅಂತ. ಅಲ್ಲಿ ಅಷ್ಟೊಂದು ಗೋಪುರಗಳು ಕೂಡ ಎಲ್ಲನೂ ಒಂದೇ ಥರ ಇರ್ತವೆ. ಈ ಕಡೆ ಹೋದ್ರೂ ಕನ್ಫ್ಯೂಷನ್ ಆಗುತ್ತೆ ಅಂತೆಲ್ಲ ಅದು ಮೈಂಡಲ್ಲಿ ಹಾಗೆ ಕುಂತಿತ್ತು. ನನಗೆ ಮತ್ತೆ ವಿಸಿಟ್ ಮಾಡಬೇಕು ಅನ್ನೋದು ನಂಗೆ ಆಸೆ ಇತ್ತು. ಅದಕ್ಕೆ ನಾನು ಮಧುರೈ ಮೀನಾಕ್ಷಿ ಕೂಡ ಹಾಕ್ಕೊಂಡಿದ್ದೆ ವಿಷನ್ ಬೋರ್ಡಲ್ಲಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಆಫೀಸ್ ಟ್ರಿಪ್ಪಿಂದ ರಾಮೇಶ್ವರಂ ಜ್ಯೋತಿರ್ಲಿಂಗ ನೋಡಿದ್ವಿ, ಹಾಗೆ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಸಚ್ ಅ ಬ್ಲೆಸ್ಡ್ ಅದು ನನಗೆ ಆ ಮೂಮೆಂಟ್ಸ್ ಎಲ್ಲ. ಇದನ್ನು ಹೇಳ್ತೀನಿ, ಇದು ನನ್ನ ಲೈಫಲ್ಲಿ ಕಾಂಟ್ರಿಬ್ಯೂಷನ್ ಅನ್ನೋ ಒಂದು ಟಾಪಿಕ್ಗೆ ನಾನು ಹಾಕ್ಕೊಂಡಿರೋದು. ನಾನು ಓದಿದ್ದು ನಾನು 3 ಇಯರ್ಸ್ ಹಾಸ್ಟೆಲಲ್ಲಿ ಓದಿದೆ. ಆ ಹಾಸ್ಟೆಲ್ ಲೈಫ್ ನನಗೆ ಎಷ್ಟು ಡಿಫಿಕಲ್ಟ್ ಇತ್ತು ಅನ್ನೋದು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ ನನಗೆ. ಆ ಟೈಮಲ್ಲಿ ಆ ಥರ ಇದ್ದರು. ವಾರ್ಡನ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದ್ದರು ನಮಗೆ. ಅದು ಒಂಥರ ಬೇರೆ ಪರಿಸ್ಥಿತಿ ಅದು. ಆವಾಗ ನನಗೆ ಆಸೆ ಇತ್ತು, ನಾನೇನಾದರೂ ದೊಡ್ಡ ಹುಡುಗಿ ಆದಾಗ, ಅಂದರೆ ನಾನು ಚೆನ್ನಾಗಿ ಓದಿ ಕೆಲಸ ತೊಗೊಂಡು ನಾನು ಒಂದು ಒಳ್ಳೆ ಸ್ಥಾನಕ್ಕೆ ಬಂದಾಗ ನಾನು ಇದೇ ಹಾಸ್ಟೆಲ್ಗೆ ಬಂದು ನಾನು ಏನಾದರೂ ಒಂದು ವಿಷಯನ ಹೇಳ್ಕೊಡ್ಬೇಕು ಅಥವಾ ಏನಾದರೂ ಒಂದು ಸೇವೆ ಮಾಡಬೇಕು ನನ್ನಿಂದ ಆದಷ್ಟು ಅನ್ನೋದು ನನಗೆ ಆಸೆ ಇತ್ತು. ಅದು ಏನೋ ಗೊತ್ತಿಲ್ಲ ನನಗೆ, ಅದು ಹೆಂಗೆ ಆಯ್ತು ಅನ್ನೋದು ಗೊತ್ತಿಲ್ಲ. ಇಟ್ಸ್ ಮಿರಾಕಲ್, ಮ್ಯಾಜಿಕ್ ಅಂತ ಹೇಳ್ಬೋದು. ನನಗೆ ಹಾಸ್ಟೆಲ್ ಕಡೆಯಿಂದ ಕಾಲ್ ಬಂತು. ನಾನು ಓದಿದ್ದ ಹಾಸ್ಟೆಲಿಂದ ಕಾಲ್ ಬಂತು. ಏನು ಅಂತಂದರೆ, ಯಾರೆಲ್ಲ ಹಳೆ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರನ್ನೆಲ್ಲರೂ ನಾವು ಇನ್ವೈಟ್ ಮಾಡ್ತಾಯಿದ್ದೀವಿ ಒಂದು ಸಮ್ಮರ್ ಕ್ಯಾಂಪಿಗೆ ಅಂತ ಹೇಳಿ. ನೀವೇನಾದರೂ ನಿಮ್ಮ ಅನುಭವಗಳನ್ನ ಹಂಚ್ಕೋಬೋದು, ಏನಾದರೂ ಹೇಳ್ಕೊಡ್ಬೋದು ಅಂತ ಹೇಳಿದರು. ಇದೇ ಡ್ರೆಸ್ಸಲ್ಲಿ ಹೋಗಿದ್ದೆ, ಇನ್ಫ್ಯಾಕ್ಟ್ ಸೇಮ್ ಡ್ರೆಸ್ಸಲ್ಲಿ ಹೋಗಿದ್ದೆ ನಾನು. ಇದೇ ಡ್ರೆಸ್ಸಲ್ಲಿ ಹೋಗಿ ನಾನು ಅಲ್ಲಿ ಇವಾಗಿನ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ. ಹಾಸ್ಟೆಲಲ್ಲಿ ತುಂಬ ಸಪೋರ್ಟಿವ್ ವಾರ್ಡನ್ಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಲ್ಲಿ ನಡೀತಿರೋಂಥ ಕ್ಲಾಸಸ್, ಎಜುಕೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಂಗೆ ನೋಡಿ ತುಂಬ ಖುಷಿ ಆಯಿತು. ಹಾಗೆ ನನಗೆ ಪ್ರೌಡ್ ಕೂಡ ಆಯಿತು. ನಾನು ಓದಿರೋ ಹಾಸ್ಟೆಲ್ಗೆ ನಾನೇ ಒಂದು ಆ್ಯಸ್ ಅ ಚಿಕ್ಕ ಗೆಸ್ಟಾಗಿ ಅಥವಾ ಸೀನಿಯರ್ ಆಗಿ ಕೂಡ ನನಗೆ ಹೋಗಿದ್ದು ಖುಷಿ ಆಯಿತು. ರೆಡಿ ಆಗಿದ್ದಾಯಿತು. ಸೊ ಇನ್ನೇನು ಹೊರಡಬೇಕು. ನಾಷ್ಟ ಮಾಡಿ ಇನ್ನೂ ಹೊರಡದೆ. ಫಾರ್ ದ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಿರೋದು. ಏನಕ್ಕೆ ಅಂತಂದರೆ ಇದು ನನ್ನ ವೆರಿ ಸ್ಪೆಷಲ್ ಡೇ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ 3 ಇಯರ್ಸ್ ನಾನು ಹಾಸ್ಟೆಲಲ್ಲಿ ಓದಿದ್ದು. ಆವಾಗ ನಮ್ಮ ಪೇರೆಂಟ್ಸ್ ಫಿನಾನ್ಷಿಯಲ್ ಸರ್ಕಮ್ಸ್ಟಾನ್ಸಸ್ಸಿಂದ ನಾನು ಹಾಸ್ಟೆಲ್ಗೆ ಸೇರಿಕೊಂಡಿದ್ದು. ಸೊ ಇವತ್ತು ಅದೇ ಹಾಸ್ಟೆಲಲ್ಲಿ ನನ್ನನ್ನು ಒಂದು ಚಿಕ್ಕ ಇವೆಂಟಿಗೆ ಆ್ಯಸ್ ಎ ಸೀನಿಯರ್ ಸ್ಟೂಡೆಂಟಾಗಿ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಫೀಲಿಂಗ್ ಸೋ ಪ್ರೌಡ್. ಅವಾಗಿಂದನೂ ಆಸೆ ಇತ್ತು, ನಾನು ದೊಡ್ಡವಳಾದಾಗ ಇದೇ ಹಾಸ್ಟೆಲ್ಗೆ ಬಂದು ಇಲ್ಲಿ ಓದೋವಂಥ ಮಕ್ಕಳಿಗೆ ನಾನೇನಾದರೂ ಹೇಳ್ಕೊಡ್ಬೇಕು ಅಂತ ತುಂಬ ಇಷ್ಟ ಆಯಿತು. ಅದು ಇವತ್ತು ನೆರವೇರ್ತಿದೆ. ಅದೇನು ಹೇಳ್ತಾರಲ್ಲ, 1000s of miles ಜರ್ನಿ ಸ್ಟಾರ್ಟ್ಸ್ ವಿತ್ ಸಿಂಗಲ್ ಸ್ಟೆಪ್. ದಿಸ್ ಈಸ್ ಮೈ ಫಸ್ಟ್ ಸ್ಟೆಪ್. ಓಕೆ, ಸಿ ಯು ಲೇಟರ್. ಅಲ್ಲೋಗಿ ಹಾಸ್ಟೆಲೆಲ್ಲ ಹೇಗಿದೆ ಅದೆಲ್ಲ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ. ವೆಯ್ಟ್. ಫೈನಲಿ ರೀಚ್ ಆಗಿದ್ದೀನಿ. ಸೊ ಇಲ್ಲಿ ತೋರಿಸ್ತೀನಿ ನಮ್ಮ ಹಾಸ್ಟೆಲ್ ಹೇಗಿತ್ತು ಅಂತ. ಸರಿ, ಹೇಗಿದೆ ಅಂತ. ಇದೆ ಎಂಟ್ರೆನ್ಸ್. ಈ ಕಡೆ ಎಲ್ಲ ಗಾರ್ಡನಿಂಗ್ ಇದೆ. ಈ ಕಡೆ ನಾವು ಆಟಾಡ್ತಿದ್ದಂಥ ಜಾಗ. ಒಂದ್ಸಲ ಈ ಜಾರು ಬಂದು ಮೇಲಿಂದ ಬಿದ್ದು ತಲೆ ಸುತ್ತಿ ಬಿದ್ದೋಗಿದೆ ನಾನು ಬಿದ್ದಿದ ತಕ್ಷಣ. ಇದು ನಮಗೆ ಆಟಾಡೋಕ್ಕಿದ್ದಂಥ ಜಾಗ. ನಮ್ಮ ಪೇರೆಂಟ್ಸ್ ಏನಾದರೂ ಬಂದರೆ ಇಲ್ಲೇ ಮೀಟ್ ಮಾಡ್ತಿದ್ವಿ ನಾವು. ಅದು ದೇವಸ್ಥಾನ, ಗಣಪತಿ ದೇವಸ್ಥಾನ. ಹಬ್ಬ ಮತ್ತು ನಾಟಕ, ಭರತನಾಟ್ಯಂ, ಯಕ್ಷಗಾನ ನಾನು ನೋಡಿದ್ದೆಲ್ಲ ಅಲ್ಲೇ. ಇದು ಎಂಟ್ರೆನ್ಸ್. ಸೊ ಇಲ್ಲಿ ನಮ್ಮ ವಾರ್ಡನ್ಸ್ ಇರ್ತಾರೆ. ಹಾಯ್ ಮಾಡು.
ಇಲ್ಲಿ ಓದ್ತಿರೋಂಥ ಸ್ಟೂಡೆಂಟ್ ಅವರು. ಇಲ್ಲಿ ನಾವು ಪೂಜೆ ಮಾಡ್ತಿದ್ವಿ ದಿನ ಬೆಳಿಗ್ಗೆ. ಎಲ್ಲ ಎಂಟಿಗೆ ಪ್ರಿಪೇರ್ ಆಗ್ತಿದ್ದಾರೆ. ನಾನೊಂದು ಸ್ವಲ್ಪ ಪರ್ಮಿಷನ್ ತೊಗೊಂಡು ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ವಾರ್ಡನ್ ಮೇಡಮ್ ಹಾಯ್ ಮಾಡಿ. ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಹಾಸ್ಟೆಲ್ ಬಗ್ಗೆ ತೋರಿಸ್ತೀನಿ ನಾನು. ಇಲ್ಲಿ ನಮ್ಮ ಊಟದ ತಟ್ಟೆ, ಬುಕ್ಸ್ ಎಲ್ಲ. ಇದು ನಮ್ಮ ರೂಮ್, ನಾವು ಮಲ್ಕೊಳ್ತಿದ್ವಿ. ಹೇಗಿದೆ ಅಲ್ಲ? ಒಂಥರ ಭಯ, ಒಂಥರ ಫೀಲಿಂಗ್ ಇದು. ಅದೇ ಭಯ ಇನ್ನು ಮನಸ್ಸಲ್ಲಿ ಹಾಸ್ಟೆಲ್ ಅಂದರೆ. ಇವಾಗ ಒಂಥರ ಖುಷಿ ಅನಿಸುತ್ತೆ. ಮೇಲೊಬ್ಬರು ಕೆಳಗಡೆ ಒಬ್ಬರು ಮಲ್ಕೊಳ್ತಿದ್ವಿ. ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮುಖ ತೊಳ್ಕೊಬಂದು ಫ್ರೆಶ್ ಅಪ್ ಆಗಿ ದಿನ ಪ್ರೇಯರ್ ಮಾಡಿ ಆಮೇಲೆ ನಮ್ಮ ದಿನನಿತ್ಯದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಿದ್ವಿ. ಇದು ನಮ್ಮ ಇಲ್ಲೆಲ್ಲ ನಾವು ಕುತ್ಕೊಂಡು ಇದೆಲ್ಲ ಊಟ ಮಾಡೋ ಪ್ಲೇಸು. ಇದು ಹಿಂದೆ ಅಲ್ಲೆಲ್ಲ ವಾಶ್ರೂಮ್ಸ್ ಇದೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋದಕ್ಕೆ. ಇದು ನನ್ನ ಹಾಸ್ಟೆಲ್. ಫೈನಲಿ ಇಲ್ಲಿ ನಾನು. ಹಾಯ್. ಈ ಫೋಟೋದಲ್ಲಿ ಇಲ್ಲಿದ್ದೀನಿ ನಾನು. ಇದು ನಾನು. ಹಾಲಿಗೆ ಹೋಗ್ತಾ ಇದ್ದೀನಿ. ज्ञान वैराग्य सिद्ध्यर्थं भिक्षां देहि च पार्वती माता च हैप्पी ಥ್ಯಾಂಕ್ ಯು. ಬಾಯ್. बाय ಥ್ಯಾಂಕ್ ಯು ಎಲ್ಲರಿಗೂ.